ಕೆಲವೊಂದು ಐಟಮ್ಸ್ ಪ್ಲ್ಯಾನ್ ಮಾಡಿದ್ದೀವಿ. ಟುಡೇ ಐ ಥಾಟ್ ಐಲ್ ಹ್ಯಾವ್ ಸಮಥಿಂಗ್ ಕಲರ್ಫುಲ್. ಗೋಲ್ ಇಸ್ ಟು ಹ್ಯಾವ್ ಕಲರ್ಫುಲ್ ಫುಡ್, ಮೋರ್ ಆಫ್ ಕಲರ್ಸ್ ಆ್ಯಂಡ್ ದ ಫುಡ್. ನಿನಗೆ ಆಫ್ ಕೋರ್ಸ್ ಓಕೆ, ಸೊ ನಿನ್ನೆ ನಾವು ನಾಮದಾರಿಗೆ ಹೋಗ್ಬೇಕಾದ್ರೆ ಅವಕಾಡೋ ತಂದಿದ್ದೆ. ಸೊ ಅವಕಾಡೋ ಟೋಸ್ಟ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅಫ್ಕೋರ್ಸ್ ಇಟ್ಸ್ ಆಲ್ ದ ಇಂಗ್ಲಿಷ್ ಕೈಂಡ್ ಆಫ್ ಬ್ರೇಕ್ಫಾಸ್ಟ್ ದಟ್ ವಿ ಆಲ್ಸೋ ಆರ್ ಎಂಜಾಯಿಂಗ್ ಲೇಟ್ಲಿ. ಸೊ ಹಂಗಂತ ಇಡ್ಲಿ ದೋಸೆ ತಿನ್ನಲ್ಲ ಅಂತಲ್ಲ, 100% ತಿಂತೀವಿ. ಝೀರೋ ಮೈದಾ. ಸೊ ವಿ ಹ್ಯಾವ್ ರೀಪ್ಲೇಸ್ಡ್ ಆಲ್ ಜಂಕ್ ಇನ್ ಟು ಹೆಲ್ದಿ ವರ್ಷನ್. ಸೊ ನಿಮಗೆ ಇದು ಹೆಲ್ಪ್ ಆಗ್ಬೋದು. ಆ್ಯಂಡ್ ಮೋಸ್ಟ್ ಆಫ್ ಇಟ್ ಎಲ್ಲ ಮನೇಲೇ ಪ್ರಿಪೇರ್ ಮಾಡ್ತಾ ಇದ್ದೀವಿ ನಾವು. ಬ್ರೆಡ್ ಮನೇಲೇ ಮಾಡಿದ್ದು ಆ್ಯಕ್ಚುಲಿ, ಅಂದರೆ ಬೇರೆಯವ್ರ ಮನೇಲಿ. ದಿಸ್ ಇಸ್ ಕಾಲ್ಡ್ ದಿ ಹೆಲ್ತ್ ಫ್ಯಾಕ್ಟ್ರಿ ಬ್ರೆಡ್ ಇದು. ಸೊ ದೀಸ್ ಆರ್ ಥಿಂಗ್ಸ್ ನಾವು ತುಂಬ ರಿಸರ್ಚ್ ಮಾಡಿ ತೊಗೊಳ್ಳೋವಂಥ ಐಟಮ್ಸ್. ನೆಕ್ಸ್ಟ್ ಬಂದು ಹೆರಿಟೇಜ್ ಹಂಕರ್ಡ್. ಆ್ಯಕ್ಚುಲಿ ಗಟ್ಟಿ ಮೊಸರು ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ಯು ವಿಲ್ ಪ್ರಾಬಬ್ಲಿ ಗೆಟ್ ಅಡಿಕ್ಟೆಡ್ ಟು ಇಟ್. ಸೊ ಕರ್ಡಲ್ಲಿ ನೀವು ತುಂಬ ಸ್ಮೂದೀಸ್ ಮಾಡ್ಕೋಬೋದು. ಸೊ 1 kg ಕರ್ಡ್ ನಿಮ್ಗೆ ಆಲ್ಮೋಸ್ಟ್ 1 ವಾರ ಬಂದ್ಬಿಡುತ್ತೆ. ಸೊ ದಟ್ಸ್ ಒನ್ ಥಿಂಗ್. ಆ್ಯಂಡ್ ನೆಕ್ಸ್ಟ್ ಬಂದು ಚೆನ್ನ, ಕಾಬೂಲ್ ಚೆನ್ನ ಫಾರ್ ಅವರ್ ಪ್ರೋಟೀನ್ ರಿಕ್ವೈರ್ಮೆಂಟ್. ನನಗೆ ಎಗ್ಸ್ ಅಷ್ಟೊಂದು ಇಷ್ಟ ಆಗಲ್ಲ. ನನಗೆ ಐ ಆಮ್ ವೆರಿ ಮೂಡಿ ವೆನ್ ಇಟ್ ಕಮ್ಸ್ ಟು ಈಟಿಂಗ್ ಎಗ್ಸ್. ಸೊ ವೀಗನ್ ಆಪ್ಷನ್ಸ್ ಅಥವಾ ವೆಜಿಟೇರಿಯನ್ ಪ್ರೋಟೀನ್ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಚಿಕ್ ಪೀ ಹ್ಯಾಸ್ ಅ ಲಾಟ್ ಆಫ್ ಪ್ರೋಟೀನ್. ಸೊ ದಟ್ ಒನ್. ನೆಕ್ಸ್ಟ್ ಬಂದು ಬೈ ಒನ್ ಗೆಟ್ ಒನ್ ಡಾಬರ್ ಹನಿ. ಡಾಬರ್ ಹನಿ ಯಾಕೆ ನೀನು ಹೇಳೋದಕ್ಕೆಲ್ಲ ನನ್ನೊಂದು ಎಕ್ಸ್ಪ್ಲನೇಷನ್. ಏನಕ್ಕೆ ಕೊಡ್ತಾ ಇದೆಯಾ? ಸುಮ್ಮನೆ ಇರುತ್ತಾನೆ. ನೆಕ್ಸ್ಟ್ ಹೇಳ ಸಿಂಪಲ್ ಆಗಿ ಇದೊಂದು ಬೇಬಿ ಕುಕುಂಬರ್. ಇಂಗ್ಲಿಷ್ ಕುಕುಂಬರ್. English cucumbers. So hi, can you speak something? Yeah, in English. Hello. Shut your mouth. Okay, these are cucumbers. ಇದು ಏನು ಓವರ್ ಪ್ರಮೋಷನ್ ಮಾಡ್ತಾ ಇದೆಯಾ? ಏನಂತ ನೀನು ಹೇಳಲಿಲ್ಲ ನನಗೆ. ಆ ಕಾಲದಲ್ಲಿ 30 ರೂಪಾಯಿಗೆ 1 ಪೌಂಡ್ ಇಷ್ಟು ದೊಡ್ಡ ಪೌಂಡ್ ಬ್ರೆಡ್ ಸಿಕ್ತು. ಬಟ್ ಕಾಲ ಬದಲಾಗ್ತಾ ಸ್ಮಾಲ್ ಆಗಿ ಪ್ಯಾಕೇಜ್ ದೊಡ್ಡದಾಗಿದೆ. ಇಷ್ಟಿದೆ. ಏನಿದು? See how many number of bread. Hardly you can count half dozen of bread out of 1 dozen. ಇನ್ಫ್ಲೇಷನ್ ಇದೇನು ಹೊಸ ಬ್ರ್ಯಾಂಡ್ ತಂದಿದ್ಯಾ? ಗೊತ್ತಿಲ್ಲ, ಟ್ರೈ ಮಾಡೋಣ ಅನ್ಕೊಂಡೆ. ಇದು ಹೊಸ ಬ್ರ್ಯಾಂಡ್ ಆ್ಯಕ್ಚುಲಿ. ಅದು ನಾಯ್ಸ್ ಅಂತ. ನಾಯ್ಸ್ ಚೆನ್ನಾಗಿಲ್ಲ ಅಂದ್ರೆ ನಾನು ನಾಯ್ಸ್ ಮಾಡ್ಬಿಡ್ತೀನಿ. ಸ್ವಲ್ಪ ಸೆಲ್ಫ್ ಕೇರ್ ವಿಚ್ ಇಸ್ ಬೇಸಿಕ್ಲಿ ಫ್ಲಾಕ್ಸೀಡ್ ಆಯಿಲ್. ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿದೆ. ಸೊ ಫ್ಲಾಕ್ಸೀಡ್ ಜೆಲ್ ಮಾಡಿದ್ದೀನಿ. ಮೈ ಅತ್ತೆ ಈಸ್ ಕ್ಲೀನಿಂಗ್ ದ ಹೌಸ್ ಅ ಲಿಟಲ್ ಪಾಪ. ಸೊ ಇಬ್ಬರು ಜೆಲ್ ಹಚ್ಕೋಬೇಕು ಬಿಕಾಸ್ ಕರ್ಲಿ ಹೇರ್ಗೆ ಸ್ವಲ್ಪ ಮೇಂಟೆನೆನ್ಸ್ ಇಸ್ ರಿಕ್ವೈರ್ಡ್. ಸೊ ಜೆಲ್ ಹಚ್ಕೊಂಡು ದೆನ್ ಇಟ್ಸ್ ಟೈಮ್ ಟು ಕುಕ್ ಬ್ರೇಕ್ಫಾಸ್ಟ್. ಸೊ ರೆಸಿಪಿ ತೋರಿಸ್ತೀನಿ ಬನ್ನಿ. ಫ್ಲಾಕ್ಸೀಡ್ ಜೆಲ್ ಹೇಗೆ ಮಾಡೋದು ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಯು ಹ್ಯಾವ್ ಅ ಲಾಟ್ ಆಫ್ ರೆಸಿಪೀಸ್. ಐ ಹ್ಯಾವ್ ಜಸ್ಟ್ ಆ್ಯಡೆಡ್ ವಾಟರ್, brought it to boil, and then added a spoon of flax seeds, and that's how you get the gel. Illate 1 hour saku. So now flax gel complete agi hachaitu. So I am done. ಇದನ್ನು ಜಸ್ಟ್ 1 hour ಬಿಟ್ಟು ಯು ಕ್ಯಾನ್ ಜಸ್ಟ್ ಟೇಕ್ ಬಾತ್ ಅಷ್ಟೇ. ನಥಿಂಗ್ ಮಚ್. ಲೈಕ್ ಹೇರ್ ಆಯಿಲಿಂಗ್ ಕೆಲವರು ಓವರ್ ನೈಟ್ ಮಾಡ್ಕೋತಾರೆ. ಬಟ್ ಸಿನ್ಸ್ ಕರ್ಲಿ ಹೇರ್ ಆ್ಯಂಡ್ ಹೇರ್ ಫಾಲ್ ಇರೋದ್ರಿಂದ ಐ ಹ್ಯಾವ್ ಸ್ಟಾಪ್ಡ್ ರೆಡ್ಯೂಸಿಂಗ್ ಹೇರ್ ಆಯಿಲ್ ಆ್ಯಂಡ್ ನಂಗೊಂದು ಸ್ವಲ್ಪ ಹೇರ್ ಫಾಲು ಕಡಿಮೆ ಮಾಡಿದೆ ಅದು. ಸೊ ದ ರೆಸ್ಟ್ ಆಫ್ ದ ಫ್ಲಾಕ್ಸ್ ಸೀಡ್ ಐ ಆಮ್ ಗೋನಾ ಅಪ್ಲೈ ಇಟ್ ಆನ್ ಟು ಮೈ ಹಸ್ಬೆಂಡ್. ಸೊ ನನ್ನ ಕೂದಲಿಗೆ ಒಬ್ರು ಯಾರೋ ಅಸಿಸ್ಟೆಂಟ್ ಬೇಕು. ಆ ಅಸಿಸ್ಟೆಂಟ್ ಇವರೇ ಅಪಾಯಿಂಟ್ ಮಾಡಿದ್ದೆ ನಾನು. ಯಾಕಂದರೆ ಒಂದೊಂದು ಕೂದಲು ತುಂಬ ಇಂಪಾರ್ಟೆಂಟು. ಸೊ ಈ ಕೂದಲನ್ನು ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೊಬ್ಬನಿಗೆ ಗೊತ್ತು. ಅದಕ್ಕೆ ಮೇಂಟೈನ್, ಅದಕ್ಕೆ ಉಪ್ಪು ಖಾರ ಥರ ಶಾಂಪೂ ಕಂಡೀಷ್ನರ್ ಹಾಕಿ ಬೆಳೆಸಿದ್ದೀನಿ. ಬಟ್ ಅಂದರೂ ಉದುರುತ್ತೆ. ಯಾಕೆ ಈ ಕೂದಲು ಹಿಂಗೆ ಆಡುತ್ತೋ ಗೊತ್ತಿಲ್ಲ. ಇವಳ ಥರನೇ ಆಡುತ್ತೆ, ಒಂದು ಮಾತು ಕೇಳೋಲ್ಲ. ಆ ಫ್ರಿಜ್ ಬಿಡಿಸಿದ್ರೆ ಮಾತ್ರ ನಿಮ್ಮ ಅಸಿಸ್ಟೆಂಟು ಕರೆಕ್ಟಾಗಿ ಅಪ್ಲೈ ಮಾಡ್ತಾರೆ. ಇಲ್ಲಾಂದರೆ ಆ ಫ್ರಿಜ್ ಬಿಡೋಷ್ಟರಲ್ಲಿ ನನ್ನ ಲೈಫೇ ಹೋಗ್ಬಿಡುತ್ತೆ. ಆ್ಯಂಡ್ ಇದನ್ನು ನೀವು ಹಂಗೆ ಹಚ್ಕೊಂಡು ಇರ್ಬೋದು. ಸ್ನಾನ ಮಾಡಬೇಕು. ಕೇಳಿದ್ರಾ? ಆ ಗ್ರೌಂಡ್ ಯಾಕೆ ಖಾಲಿ ಆಗಿದೆ ಅಂದರೆ ಹೆರಿಡಿಟಿ. ನಂದು ತಪ್ಪಿಲ್ಲ, ಅದು ಹೆರಿಡಿಟಿ. ನಮ್ಮ ತಾತ ಮುತ್ತಾತ ನಮ್ಮ ಡ್ಯಾಡಿದು ಅವ್ರದ್ದೆಲ್ಲ ಫ್ಯಾಮಿಲಿ ಮೇಲೆ ಬ್ಲೇಮ್ ಮಾಡೋಣ. when you don't have any answers, blame. Yeah, so ಅದು ಹೆರಿಡಿಟಿ. ನನ್ನ ಅಸಿಸ್ಟೆಂಟ್ ಆಗಿ ನಾನು ಅಪಾಯಿಂಟ್ ಮಾಡಿದ್ದು. Bye guys. Do the omelette, then I have to make the bread. Cutting. I have to do the avocado. ಅಲ್ಲ ಆನ್ ಮಾಡೋದು ಫಸ್ಟ್.
ಜನಕ್ಕೆ ಇಂಟ್ರೊಡ್ಯೂಸ್ ಮಾಡ್ದ ನಾನು ಯಾರು ಅಂತ. ನೀನೇ ಮಾಡ್ಕೋಬೋದು ಬಾಯಿದೆ ಅಲ್ಲ. ಹಲೋ, ಏನಕ್ಕೆ ಅಸಿಸ್ಟೆಂಟ್ ಆಗಿ ಮಾಡಿದ್ದೀನಿ ಅದು ಪ್ಲೀಸ್ ಹೇಳು. I am an assistant again. Okay, my husband cooks well. ಮಾಸ್ಟರ್ಸ್. Chef Vignesh, okay? Chef Viggy. ಯಾ. ಸೊ ಇವತ್ತಿನ ಮೆನ್ಯೂ ಏನು ಅಂತ ಹೇಳಿ ಶೆಫ್. ಸೊ ಬೇಸಿಕಲಿ ಮಮ್ಮಿಗೆ ಡಿಸ್ಟರ್ಬೆನ್ಸ್. ಆಮ್ಲೆಟ್ ಆ್ಯಂಡ್ ಅವಕ್ಯಾಡೋ ಸ್ಯಾಂಡ್ವಿಚ್, ಬಟ್ ನಮಗೆ ಅವಕ್ಯಾಡೋ ವಾಟ್ ಇಸ್ ದ ನೇಮ್ ಆಫ್ ದ ಆಮ್ಲೆಟ್ ಫಾರ್ ಅಸ್? ಯು ಮೇಡ್ ಸಮಥಿಂಗ್ ಲಾಸ್ಟ್ ಟೈಮ್, ಏನದು? ಸ್ಪ್ಯಾನಿಷ್ ಆಮ್ಲೆಟ್. ಯಾ. ಸೊ ಇದನ್ನು ನಾನು when I was in Spain ನಾನು ಹೋಗಿ ಸೊ ಇಟ್ಸ್ ಅ ಸ್ಪ್ಯಾನಿಷ್ ಆಮ್ಲೆಟ್ ಪ್ಲಸ್ ಅವಕ್ಯಾಡೋ ಸ್ಯಾಂಡ್ವಿಚ್. ಏನು ದೊಡ್ಡ ಹಾಗೆ ಇಂಗ್ಲೀಷಿಂದ ಹಂಗೆ ಫಾರಿನ್ ರಿಟರ್ನು. ಸೊ ಬೇಸಿಕಲಿ ಸ್ಪ್ಯಾನಿಷ್ ಆಮ್ಲೆಟ್ ಮಾಡೋದು ವೆರಿ ಸಿಂಪಲ್. ಐ ಜಸ್ಟ್ ಶೋ ಯು. ಸೊ ಕ್ಯಾಮ್ರಾ. ಓಕೆ, ಸೊ ಲೆಟ್ ಮೀ ಶೋ, he'll teach you. ಓಕೆ, ಸೊ ಯು ಆ್ಯಡ್ ಬಟರ್ ಆ್ಯಂಡ್ ಅದ್ರ ಜೊತೆ ಚಿಲ್ಲಿ ಆಯಿಲ್ ಆ್ಯಡ್ ಮಾಡಬೇಕು. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್. ಅದು ಎನ್ಹಾನ್ಸ್ ಮಾಡೋದು ಆ ಚಿಲ್ಲಿ ಆಯಿಲ್. ಟೇಸ್ಟ್ನ ಎನ್ಹಾನ್ಸ್ ಮಾಡೋದು ಚಿಲ್ಲಿ ಆಯಿಲ್. ಅಲ್ಲ ಬೇಬಿ, ಅದು ದಯವಿಟ್ಟು ಸ್ಪೂನ್ ಕೊಡ್ತೇಮ್ಮ, ಕರೆಕ್ಷನ್ ಎಲ್ಲ ಆಮೇಲೆ ಮಾಡು. ಮಾಸ್ಟರ್ ಶೆಫ್ ಜೊತೆ ಆರ್ಗ್ಯೂ ಮಾಡಬೇಡ ನೀನು. ಓಕೆ, ಸೊ ದಿಸ್ ಇಸ್ ದ ಚಿಲ್ಲಿ ಆಯಿಲ್. ಅಲ್ಲ ಲೈಟ್ ಆಗಿ ಹಾಕು, ಮಮ್ಮಿ ಖಾರ ತಿನ್ನಲ್ಲ. ಅಲ್ಲ, ಅದಕ್ಕೆ ಎದೆ ಉರಿಯುತ್ತೆ. ಸೊ ಚಿಲ್ಲಿ ಆಯಿಲ್ನ ಹಂಗೆ ನೀವು ಸ್ಪ್ರೆಡ್ ಮಾಡಿದ್ರೆ ಆಮ್ಲೆಟ್ ಮೇಲೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಆ್ಯಕ್ಚುಲಿ ಸ್ಪ್ಯಾನಿಷ್ ಆಮ್ಲೆಟ್ಗೆ ಯು ನೀಡ್ ಪೊಟೆಟೊ. ಫಸ್ಟು ಪೊಟೆಟೊ ಇಟ್ಬಿಟ್ಟು ಅದಾದಮೇಲೆ ನೀವು ಆಮ್ಲೆಟ್ ಹಾಕಬೇಕು. ಸೊ ನಮ್ಮ ಮಮ್ಮಿಗೆ ಅದು ಇಷ್ಟ ಆಗದಿರೋ ಕಾರಣಕ್ಕೆ ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದಿಸ್. ಓಕೆ, ಸೊ ಇಟ್ಸ್ ಅ ಡಬಲ್ ಆಮ್ಲೆಟ್ ಫಾರ್ ಮೈ ಮಾಮ್. ಇದೆ ಅಲ್ಲಮ್ಮ ಸ್ಪಿನಚು. ಶೆಫ್ ಇಲ್ಲೇ ಇದೆ ಶೆಫ್. ಎಲ್ಲ ರೆಡಿ ಇರಬೇಕು. ಎಲ್ಲ ಹೇಳ್ಕೊಡ್ಬೇಕಾ? ಎಷ್ಟು ಸಲ ಹೇಳ್ಕೊಟ್ಟಿದ್ದೀನಿ. ಸೊ ಜಸ್ಟ್ ಹಂಗೆ ಪೆಪ್ಪರ್ನ ಸ್ಪ್ರಿಂಕಲ್ ಮಾಡಿ. ಓಕೆ, ಇದು ನಮ್ಮ ಇಂಡಿಯನ್ ಸ್ಪೈಸಸ್ ಆ್ಯಡ್ ಮಾಡಿದ್ರೆ ಮಾತ್ರನೇ ನಮಗೊಂದು ಇಂಡೋ ಸ್ಪ್ಯಾನಿಷ್ ಆಮ್ಲೆಟ್ ಸಿಗುತ್ತೆ. ಓಕೆ, ಸೊ ಇದೆಲ್ಲ ಆ್ಯಡ್ ಮಾಡಿದ್ಮೇಲೆ ಇದ್ರ ಮೇಲೆ ಕ್ಯಾನ್ ಜಸ್ಟ್ ಆ್ಯಡ್ ಸಮ್ ಚೀಸ್. ದಟ್ ವಿಲ್ ಬಿ ಸೋ ನೈಸ್ ಬಿಕಾಸ್ ನಮ್ಮ ಮಮ್ಮಿಗೆ ಆ್ಯಕ್ಚುಲಿ ಚೀಸ್ ಇಷ್ಟ ಇಲ್ಲ. ಅದೆಲ್ಲ ಆ್ಯಡ್ ಮಾಡಿದ್ರೆ ಸ್ಪ್ಯಾನಿಷ್ ಆಮ್ಲೆಟು. ಇದು ಅಲ್ಲೇ ಯಾವುದೋ ಒಂದು ನಮ್ಮ ಲೋಕಲ್ ಏರಿಯಾ ಆಮ್ಲೆಟ್, ಇದು ನಾರ್ಮಲ್ ಆಮ್ಲೆಟ್. ನಾನು ಸ್ಪಿನಚ್ ಕಟ್ ಮಾಡೋಷ್ಟೊತ್ತಿಗೆ ಆಮ್ಲೆಟ್ ರೆಡಿ ಆಗಿರೋ ಕಾರಣ. ಸೊ ಕ್ಯಾನ್ ಯು ಮೇಕ್ ಇಟ್ ಕ್ವಿಕ್? I'll try. Can you shoot the spinach? Can you please take this? Yeah. Make it quick. Okay, chef. ಇದೇನು ಶೂಟಿಂಗ್ ಶೆಫ್, ಅಲ್ಲೇ ಹಾಕ್ಬಿಡ್ತೀನಿ. ಬಿಡಿ ಶೆಫ್. So we have the spinach. ಸಾಕಲ್ಲ? Yeah. ಟೊಮೆಟೊ ಎಲ್ಲ ಇಟ್ಟರೆ ಏನು ಚೆನ್ನಾಗಿರುತ್ತೆ. ಬಟ್ That is actual Spanish omelette. ಜನ ಏನಾದರೂ ಹೊಸ್ದಾಗಿ ಮಾಡಿದ್ರೆ ಅದನ್ನು ಅಪ್ರಿಷಿಯೇಟ್ ಮಾಡಲ್ಲ. ಅಂದ್ಬಿಡ್ತಾರೆ. ಅದು ಹೊಸದಾಗಲ್ಲ, ಅದು ಎಕ್ಸ್ಪೀರಿಯನ್ಸ್ ಶೋ ಆಫ್. ಅದು ಅಫ್ಕೋರ್ಸ್ ನೋಡು, ಆಡ್ತಾನೂ ಇಲ್ಲ, ಅಲ್ಲಾಡ್ತಾನೂ ಇಲ್ಲ. ಅಫ್ಕೋರ್ಸ್ ಅಂತ. ಇವಾಗ ಸ್ಪಿನಚ್ ರೆಡಿ ಇದೆ, ಟೊಮೆಟೊ ರೆಡಿ ಇದೆ. ಜಸ್ಟ್ ಕ್ವಿಕ್ಕಾಗಿ ಮಾಡಬೇಕು ಅಂದರೆ ಅವಕಾಡೋ ಬೇಗನ ಕತ್ತಿ ಅವಕಾಡೋ. ಹೋಪ್ ಅವಕಾಡೋ ಸ್ವಲ್ಪ ರೈಪ್ ಆಗಿದೆ. ಇಟ್ಸ್ ಗುಡ್. ಓಕೆ, ಚೂ ರೈಟಾಗಿ ಬಾ. ಪರ್ಫೆಕ್ಟ್. ವಾವ್. ಹೋಲ್ಯೋ. ಈ ಅವಕಾಡೋನ ಹೇಗೆ ತೊಗೊಳ್ಬೇಕು ಅಂದರೆ, ಅವಕಾಡೋ ಸ್ವಲ್ಪ ಬ್ಲ್ಯಾಕ್ ಆಗೂ ಇರಬೇಕು, ಗ್ರೀನ್ ಆಗೂ ಇರಬೇಕು. ಅವಾಗ ಪರ್ಫೆಕ್ಟ್ ರೈಪ್ ಈ ಥರ ಚೆನ್ನಾಗಿರೋದು ಬರುತ್ತೆ. ನಾವು ತುಂಬ ಯಾಕೋ ಮಿಸ್ ಮಾಡಿಬಿಟ್ಟಿದ್ದೀವಿ ಯಾವ ಥರ ತರಬೇಕು ಅಂತ. ನೆನ್ನೆ ಗೂಗಲ್ ಅಣ್ಣ ಅವರು ತೋರಿಸಿದ್ದಕ್ಕೆ, ಚಾಟ್ ಜಿ ಪಿ ಟಿ ತಮ್ಮ ಅವ್ರು ತೋರಿಸಿದ್ದಕ್ಕೆ ಕರೆಕ್ಟಾಗಿ ವರ್ಕ್ ಆಯ್ತು. ಹ್ಯಾವ್ ದ ರೈಟ್ ಅವಕಾಡೋ. ನಾನು ಕಟ್ ಮಾಡ್ತಾ ಇರೋ ರೀತಿ ಇಸ್ ನಾಟ್ ರೈಟ್. ದಟ್ಸ್ ಓಕೆ, ಬಿಕಾಸ್ ಅರ್ಜೆಂಟಾಗಿ ಹೊಟ್ಟೆ ಹಚ್ತಾ ಇದೆ ಅದಕ್ಕೆ. ವಿ ಹ್ಯಾವ್ ದಿ ಅವಕಾಡೋ. ಸ್ಟಾಪ್. ಆನಿಯನು ಆಗ್ತಾ ಅಂತ ಒಂದು ಪೀಸ್ ಹೊಳ್ತಾ ಇದ್ದಾರೆ. ಈಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಆ್ಯಂಡ್ ಉಪ್ಪು, ಸ್ವಲ್ಪ ಜೀರಾ ಹಾಕ್ತಾ ಇದ್ದೀನಿ. ಚಪ್ಪು,
ಸ್ವಲ್ಪ ಗರಂ ಮಸಾಲ, ಒಟ್ನಲ್ಲಿ ಎಲ್ಲ ಹಾಕಿ ಎಲ್ಲ ಇಂಡಿಯನ್ ಸ್ಪೈಸಸ್, ಬಿಕಾಸ್ ಒಂದು ಸ್ಪೈಸ್ ನೋಡಿದ್ರೆ ಎಲ್ಲ ಹಾಕ್ಬೇಕು ಅನ್ಸುತ್ತೆ. ಚಾಟ್ ಮಸಾಲ. ಸ್ವಲ್ಪ ಚಾಟ್ ಮಸಾಲ ಅದನ್ನು ಹಾಕಿ ಉಪ್ಪು ಹಾಕಕ್ಕೆ ಮಾಡ್ಬಿಟ್ಟೆ. ಈಗ ನೀನು ಇದೆಯಲ್ಲ ಅಸಿಸ್ಟೆಂಟ್ ಶೆಫು, ಹೇಳ್ಕೊಡ. ಇವ್ರು ಮಾಡ್ಬೇಕಾರೆ ನಾನು ಅಸಿಸ್ಟೆಂಟು, ನಾನು ಮಾಡ್ಬೇಕಾರೆ ಇವ್ರು ಅಸಿಸ್ಟೆಂಟು. ಕಾಂಪ್ರಮೈಸ್ ಗುಡ್ ಆಗ್ಬಿಡ್ತೀವಿ. ಮ್ಯಾರೇಜ್. ಬ್ರಿಂಗ್ ಲಿಟಲ್ ಸ್ಪೈಸಸ್, ಐ ಮೀನ್ ದ ಪಾಸ್ತಾ ಮಿಕ್ಸ್ ಅದೆಲ್ಲ ಏನೇನಿರುತ್ತೆ ಅದಷ್ಟು. ಸೊ ಇದಕ್ಕೆ ಯು ಕ್ಯಾನ್ ಜಸ್ಟ್ ಆ್ಯಡ್ ಆನಿಯನ್ ಆಲ್ಸೋ, ನಿಮಗೆ ಬೇಕು ಅಂದರೆ. ನಮಗೆ ಬೇಕು, ಟೈಮ್ ಬಟ್ ಸದ್ಯಕ್ಕೆ ಟೈಮ್ ಇಲ್ಲ. ಸೊ ಲೆಮನ್ನ ನಿಮ್ಮ ಟೇಸ್ಟ್ ಎನ್ಹಾನ್ಸ್ ಮಾಡೋದಕ್ಕೆ ಓಕೆ, ನಾವು ವಿ ಜಸ್ಟ್ ಗೋನಾ ಮಿಕ್ಸ್ ಎವ್ರಿಥಿಂಗ್ ಆ್ಯಂಡ್ ಸಿಂಪಲ್ ಆಗಿ ಟೋಸ್ಟ್ ಮಾಡಿರೋ ಬ್ರೆಡ್ ಮೇಲೆ ಇಡಬೇಕು ಇದನ್ನು. ಅಷ್ಟೇ. ಸೊ ಟೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮಿಸ್ಟರ್ ಶೆಫ್. ಇದೆಲ್ಲ ಮಾಡ್ತೀನಿ. ಸೊ ಈಗ ಐ ಥಾಟ್ ಕುಕುಂಬರ್ ಸ್ಯಾಲಡ್ ಮಾಡಿಬಿಡೋಣ ಅಂತ. ಸೊ ಫಸ್ಟ್ ಇದಕ್ಕೆ ಸ್ವಲ್ಪ ಐಮ್ ಆ್ಯಡಿಂಗ್ ಕರ್ಡ್. Into the curd goes the lemon. ಇದಕ್ಕೆ ಸ್ವಲ್ಪ ಪೆಪ್ಪರ್, ಲೈಟ್ ಸ್ಪೈಸ್. ಮೀನ್ವೈಲ್ ನಾನು ಇಲ್ಲಿ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಓಕೆ, ನಿನ್ಗೆ ಜನ ಗೊತ್ತಾಗಬೇಕು ನಾನು ಇಲ್ಲಿದ್ದೀನಿ ಅಂತ. ಓಕೆ, ಲಿಟಲ್ ಚಾಟ್ ಮಸಾಲ, ಸ್ವಲ್ಪ ಚಿಲ್ಲಿ ಆಯಿಲ್ ಹಾಕ್ಬಿಡ್ತೀನಿ ಇದಕ್ಕೂ. ನೋಡ್ಕೊತೀವಿ ಆಯಿಲ್. ಓಕೆ ಸೊ ಅಲ್ಲೇ ಇಡು. ಸ್ವಲ್ಪ ಚಿಲ್ಲಿ ಆಯಿಲ್, ನಾಟ್ ಟೂ ಮಚ್, ಬಿಕಾಸ್ ನಂಗೆ ಯಾಕೋ ಎದೆ ಉರಿಯುತ್ತೆ ಅನ್ನೋ ಫೀಲಿಂಗ್. ನೋ ಬ್ರೋ, ಆ ಥರ ಏನಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಮೇಥಿ ಲೀವ್ಸ್. ಇದಕ್ಕೆ ಐ ಥಿಂಕ್ ಕೊರಿಯಾಂಡರ್ ಹಾಕ್ಬೋದು. ಈಗ ನೋಡಿ ಮತ್ತೆ ಕಟ್ ಮಾಡೋ ಪೇಷನ್ಸ್ ಇಲ್ಲದೆ ಇರೋ ಕಾರಣ ಆಲ್ರೆಡಿ ಜಸ್ಟ್ ಪುಟ್ ವಾಟ್ ಎವರ್ ಇಸ್ ದೇರ್. 10:40 ಆಯಿತು. And you add the chopped cucumber. And mix it. ಉಪ್ಪು ಹಾಕಿದ್ನ ಟೇಸ್ಟ್ ಮಾಡಿ ನೋಡು. ಚೆನ್ನಾಗಿ. ಪೋನಮ್ಮ ಸ್ವಲ್ಪ ಉಪ್ಪು, ಕಾರ್ಲ ಪೈರು, ಕಾಲೆಲೆ ಪೈರು. and your cucumber salad is ready. ಈಗ ಮಾಸ್ಟರ್ ಶೆಫ್ ಬಂದು ಬ್ರೆಡ್ನ ಟೋಸ್ಟ್ ಮಾಡಿದ್ದಾರೆ. ಇವಾಗ ಇದನ್ನ ನಾವು ಓಪನ್ ಸ್ಯಾಂಡ್ವಿಚ್ ಪ್ಲಾನ್ ಮಾಡಿದೆ. ಸೊ ಐಮ್ ಗೋನಾ ಡೂ ದ್ಯಾಟ್. ಸೊ ನೋ ಚೀಸ್. ಚೀಸ್ ಇದೆ. ಓಕೆ, ಇವಾಗ ಸ್ಯಾಂಡ್ವಿಚ್ಗೆ ಅದೇ ಆವಕ್ಯಾಡೋ ಓಪನ್ ಟೋಸ್ಟ್ ಥರ ಅಂದ್ಕೊಂಡಿರೋದಕ್ಕೆ ವೆರಿ 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 ಸಿಂಪಲ್, ನಥಿಂಗ್ ಮಚ್. ಇದನ್ನು ಮತ್ತೆ ನಾವು ಟೋಸ್ಟ್ ಗಿಸ್ಟೆಲ್ಲ ಏನೂ ಮಾಡೋ ಅವಶ್ಯಕತೆಯೂ ಇಲ್ಲ. ಮತ್ತೆ ಒಂದು 10 ನಿಮಿಷ ಟೋಸ್ಟ್ ಇಟ್. ಸಿ, ಸಿಂಪಲ್. ಆಮ್ಲೆಟ್ಟಿಗೆ ಮಿಕ್ಕಿರೋ ಸ್ಪಿನಚ್ ಹಾಕ್ಬಿಡ್ತೀವಿ. ಸೊ ಸ್ಪಿನಚ್ ಇಸ್ ವೆರಿ ಗುಡ್ ಇನ್ ಐರನ್. ಸೊ ಆಮೇಲೆ ಇದಕ್ಕೆ ಜಸ್ಟ್ ಪುಟ್ ದ ಟೊಮೆಟೊ ಆನ್ ಟಾಪ್ ಆಫ್ ದಿಸ್, ಅಷ್ಟು. ಹಾಗೆ ಹಚ್ಕೊಂಡು ತಿನ್ನೋದು. ಇಟ್ಸ್ ಲೈಕ್ ಅ ಲೇಸಿ ಬ್ರೇಕ್ಫಾಸ್ಟ್ ಆ್ಯಂಡ್ ಅನ್ ಈಸಿ ಬ್ರೇಕ್ಫಾಸ್ಟ್ ಎರಡು. ವಿಡಿಯೋ ಮಾಡಿದ್ರೆ ಲಾಂಗ್ ಬ್ರೇಕ್ಫಾಸ್ಟ್. ಇಟ್ಸ್ ಜಸ್ಟ್ ಟೇಕ್ಸ್ ಮೋರ್ ಟೈಮ್ ಇನ್ ಡೂಯಿಂಗ್ ದಟ್. ಓಕೆ, ಇದಕ್ಕೆ ಒಂಚೂರು ಪೆಪ್ಪರ್, ಆ್ಯಂಡ್ ಸ್ಪೈಸ್ಗೆ ಸ್ಪೈಸ್ ಅಲ್ಲ, ಜಸ್ಟ್ ಫಾರ್ ದ ಫ್ಲೇವರ್. ಇದು ಬ್ರುಷೆಟಾ ಬ್ರೆಡ್ಡಲ್ಲಿ ಮಾಡಿದ್ರೆ ಇನ್ನೂ ನೋಡೋಕೆ ಚೆನ್ನಾಗಿರುತ್ತೆ. ಪಿಂಟ್ರೆಸ್ಟ್ ಗರ್ಲ್ಸ್. ಸಾಲ್ಡ್ ಬ್ರುಷೆಟಾ ಬ್ರೆಡ್ ಅಂತೆಲ್ಲ ಬರಲ್ಲ. ಆಯ್ತು, ಸೋಲ್ಡ್. ಆಮ್ಲೆಟ್ ರೆಡಿ ಆಯ್ತಾ? ಅಂದೇವೆ. ಈ ಕಡೆಯಿಂದ ಶೆಫ್ ವಿಗಿ ಇಸ್ ಮೇಕಿಂಗ್ spinach omelette for us. Can I have an jalapeno for it, please? ಇದೆಯಾ? ಇದೆ.
ಸೀನ್ ಏನಂದರೆ ಇವಾಗ ಬ್ರೆಡ್ಡು ಕ್ರಿಸ್ಪಿನೆಸ್ ಹೋಗ್ಬಿಟ್ಟಿರುತ್ತೆ. ತಿನ್ನು ಪರಲ್ಲ. ಬಟ್ ಇವತ್ತೇನು ಟೇಸ್ಟ್ ನೋಡಿದಿರಾ, ಐ ವಾಂಟ್ ಅ ಹೋಲ್ ಮೀಲ್. ಓ ಪ್ಲೇಟಿಂಗ್ ತೋರ್ಸಕ್ಕ. ಪ್ಲೇಟಿಂಗ್ ಯಾ. ನೈಸ್. ಸೊ ಇವ್ರಿಗೆ ಪೆಪ್ಪರ್ ಇಷ್ಟ ಆಗಲ್ಲ, ಸೊ ಅದಕ್ಕೆ ಪೆಪ್ಪರ್ ಕಮ್ಮಿ ಹಾಕಿದೆ ಆಮ್ಲೆಟಲ್ಲಿ. ಥ್ಯಾಂಕ್ ಯು. ಸೊ ಸ್ವಲ್ಪ ಅಲವಿ ಇದು ರೋಸ್ಟ್ ಆಗ್ತಿದೆಮ್ಮ ಸೆಂಟ್ರಲ್ಲಿ. ಇಸ್ ದ ಚಿಲ್ಲಿ ಆಯಿಲ್? ಚಿಲ್ಲಿ ಆಯಿಲ್, ಹೌದು. ಓಕೆ, ಇದ್ರ ಮೇಲೂ ಹಾಕು. ಎದೆ ಉರಿಯುತ್ತೆ, ಅಯ್ಯೋ ಅಮ್ಮ ಅಂತೀಯ. Okay, so now omelette is getting ready. You can add some mushrooms and some potato. Okay, ಅದು ನೋಡೋಕ್ಕೆ ಒಂಥರ ಕಲರ್ಫುಲ್ ಆಗಿರುತ್ತೆ, ಪ್ಲಸ್ ಚೀಸಿ. ಓಕೆ, ಹೇಳೋಕ್ಕೆ ಹೆವಿ ಆಗಿದೆ, ಬಟ್ ಸದ್ಯಕ್ಕೆ ಅದೆಲ್ಲ ನಾನು ಇವಾಗ ಮಾಡ್ತಲ್ಲ. ಒಂದು ಸಪ್ರೇಟ್ ಎಪಿಸೋಡಲ್ಲಿ ನನ್ನ ಒಂದು ಮಾಸ್ಟರ್ ಶೆಫ್ ಮಾಸ್ಟರ್ ಶೆಫ್ ಸೊ ಅದ್ರ ಬಗ್ಗೆ ಒಂದು ಸೀರೀಸ್ ನಾನು ಸ್ಟಾರ್ಟ್ ಮಾಡ್ತೀನಿ ನಾನು. ಕೆಲವೊಬ್ಬರಿಗೆ ಸ್ಟಾರ್ಟ್ ಮಾಡ್ತೀಯಾ? Are you sure what you're doing? whatever it is ಮಾಡ್ತೀನಿ. God bless. Okay, now it's time to also make a smoothie, which I forgot. Holy shit! ನಾಳೆ ತಿಂತಾ ಇದೀವಾ ಬ್ರೇಕ್ಫಾಸ್ಟ್? ಮಾಡಿ ಎಲ್ಲ ಮಾಡೋದೆ. So I'm just grating the cheese. ಸ್ಮೆಲ್ಲು ಭಯಂಕರವಾಗಿದೆ. So it's a mess, it's a little chaotic. ಅಫ್ಕೋರ್ಸ್ ಕಿಚನ್ ಅಂದಮೇಲೆ ಎಲ್ಲ ಐಟಮ್ ಇದ್ರೆ ಮೆಸ್ ಆಗಿರುತ್ತೆ, ಜನ ಏನು ಇದು ಹೋಗ್ಬಿಡ್ತು ಅಷ್ಟು ಕ್ರಿಸ್ಪಿ ಹೋಗ್ಬಿಟ್ಟಿದೆ ಆಲ್ರೆಡಿ. ಸೊ ಪ್ಲಾನಿಂಗ್ ಇಲ್ಲ ಅಂದಾಗ ಈ ಥರ ಆಗೋದು ಸಹಜ. ನಿಂದು ಆಮ್ಲೆಟ್ ರೆಡಿ ಆಯಿತು. ಈಗ ನಾನು ಮೀನ್ವೆಲ್ ಪ್ರೋಟೀನ್ಗೆ ಮೇಕಿಂಗ್ ಅ ಸ್ಮೂದಿ. ಎಲ್ಲ ಮಾಡೋದಾ? ಯಾವ ಪ್ಲೇಟ್ನಿಂದ ಇದಾ? ಯಾವುದಾದ್ರೂ ಒಂದು ಪ್ಲೇಟ್, ನಲ್ಲ ಪ್ಲೇಟ್ ಪನ್ನೆ ಹೌದಾ? ಇಸ್ ದಟ್ ಡಬಲ್ ಆಮ್ಲೆಟ್? ಯಾ ಆಫ್ ಕೋರ್ಸ್. ಐ ಆಮ್ ಗೋನಾ ಬಿ ಸೋ ಫುಲ್ ಟುಡೇ. Love how it looks on the camera. Okay, toast is ready. Vicky, I think I'll go with just one toast. ಅಲ್ಲ ಪ್ಲೇಟಿಂಗ್ಗೆ. Okay, ಸ್ಯಾಲಡ್ಗೆ ಜಾಗ ಇಡಬೇಕು ಅನಿಸ್ತಾ. Okay, ಈಗ into this one ಮಿಕ್ಸಿ ಒಳಗಡೆ I'm adding some strawberries and blueberry. ಇದು ಯಾವಾಗಲೂ ತಂದುಬಿಟ್ಟಿರ್ತೀನಿ ಆಲ್ಮೋಸ್ಟ್ ಇವಾಗ ಸಿನ್ಸ್ ನಾವು ಓಟ್ಸ್ ಮಾಡೋದ್ರಿಂದ. ನಾನು ಆ್ಯಸ್ ಯೂಶುವಲ್ ರೆಕಾರ್ಡ್ ಮಾಡೋದನ್ನು ಮರೆತೆ. ಸೊ ಇದಕ್ಕೆ ಬ್ಲೂಬೆರಿ, ಸ್ಟ್ರಾಬೆರಿ ಮತ್ತು ಹಾಲು ಹಾಕಿದ್ದೀನಿ, ಹನಿ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ I mean that's what if the brand wants. I would like to ಸ್ವಲ್ಪ ಮಿಕ್ಕಿರೋದಷ್ಟು ಪ್ರೋಟೀನ್ ಇದೆ. just adding protein. Yeah. No, see, I just want see for all see my entire. This is also ready. So ನಮ್ಮ vitamin C rich, antioxidant rich. Yo. ಡಾಕ್ಟ್ರಿಗೆ ಏನು ಕಮ್ಮಿ ಇಲ್ಲ ನಾವು. ನಮ್ಮದು ಸ್ಮೂದಿ is also ready. Auntie, into this I'm adding little muesli on top. It's done. ನೋಡಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ. ಯಾವ ಕೆಫೆಗೆ ಕಮ್ಮಿ ಇದು ಹೇಳಿ? ಯಾವ ರೆಸ್ಟೋರೆಂಟ್ ಕಮ್ಮಿ ಇದು? Currently we have this ready. Let's dig in. ಚಾಡಾ! ಈ ಫೋರ್ಕು ಸ್ಪೂನ್ ಎಲ್ಲ ಸದ್ಯಕ್ಕೆ ಬೇಕಿಲ್ಲ ನಮಗೆ, ಯಾಕಂದರೆ ಹೊಟ್ಟೆ ಎಷ್ಟಿದೆ. How much? 515 for the omelette. Salad. ಉಪ್ಪು ಕಮ್ಮಿ salad ಅಲ್ಲಿ. But who cares for the taste? It's the health that matters. Toast, because already alla one thing I hate about khara, I hate about making videos is because ಇದನ್ನ ಬಿಸಿಯಾಗಿ ಯಾವುದು ಎಂಜಾಯ್ ಮಾಡೋಕ್ಕಾಗಲ್ಲ. 3 rating for the sandwich. ಯಾಕಂದರೆ ಬಿಸಿ ಹೋಗ್ಬಿಟ್ಟಿದೆ, ಅಂದರೆ ಕ್ರಿಸ್ಪಿ ಹೋಗ್ಬಿಟ್ಟಿದೆ. ಡೆಫಿನೆಟ್ಲಿ ಅದು 5 on 5 ಇರುತ್ತೆ. This is the blueberry strawberry protein.
ಅದು ದಿಸ್ ಇಸ್ ಗುಡ್. ಸ್ಪೂನ್ ಬೇಕಿದಕ್ಕೆ ತಿನ್ನೋಕ್ಕೆ. ಖಾರ ಖಾರ, ಸ್ವೀಟ್ ಸ್ವೀಟ್. ವೆರಿ ಅಪ್ಡೇ ಜೆನಿಲಿಯಾ ಡಿಸೋಜಾ. ಟುಡೇಸ್ ಮೂಡ್ ವಾಸ್ ಟು ಹ್ಯಾವ್ ಅ ವೆರಿ ಕಲರ್ಫುಲ್ ಪ್ಲೇಟ್. ಈ ಥರ ಯಾವತ್ತೂ ಮಾಡಿಲ್ಲ ಆ್ಯಕ್ಚುಲಿ. ಹೌದಾ? ನೀನು ಮಾಡ್ಕೊತೀಯ ಯೂಶಲಿ? ಗ್ಯಾಪಲ್ಲಿ ಮಾಡ್ತೀನಿ, ಎಲ್ಲ ಒಟ್ಟಿಗೆ ಯಾವತ್ತೂ ಮಾಡಲ್ಲ. ಒಂದು ಆಫ್ಟರ್ ದಿ ಅದು. ನಮ್ಗೇನಂದರೆ ಮಾಡೋಕ್ಕಿಷ್ಟ, ವಿಡಿಯೋ ಮಾಡೋಕ್ಕೂ ಇಷ್ಟ, ಬಟ್ ಅದನ್ನ ಎಡಿಟ್ ಮಾಡಬೇಕು ಅಲ್ಲ, ಅದೇ ಕಷ್ಟ. ಯಾರಾದಿದ್ರೆ ಬನ್ನಿ ಹೆಲ್ಪ್ ಮಾಡೋಕ್ಕೆ. ಸೊ ಆಸ್ ಕಪಲ್ ಮುಂಚೆ he was dependent on me. ಏನಾದರೂ ಮಾಡು ಮಾಡು ಮಾಡು. ಐ ವಾಸ್ ಟೆಲಿಂಗ್ ಹಿಮ್ ಬಿಗಿನಿಂಗ್ ಈ ಥರ ಕಲರ್ಫುಲ್ ಪ್ರೋಟೀನ್ ಅದೆಲ್ಲ ಬೇಕು ಅಂತಂದರೆ ಯು ಶುಡ್ ಆಲ್ಸೋ ಮೇಕ್ ಇಟ್ ಅಂತ. ಇಬ್ಬರಿಗೂ ವಿ ಹ್ಯಾಡ್ ವರ್ಕ್ ಆ್ಯಂಡ್ ಐ ವಾಸ್ ಲೈಕ್ ಇಟ್ಸ್ ನಾಟ್ ಜಸ್ಟ್ ಗೋಯಿಂಗ್ ಎನಿವೇರ್. ಆ್ಯಂಡ್ ಸ್ಲೋಲಿ ಥಿಂಗ್ಸ್ ಸ್ಟಾರ್ಟೆಡ್ ಟು ಚೇಂಜ್. He also started cooking, I also started cooking, we started liking cooking together. And slowly I became master chef, so he slowly started cooking really well. Instagram recipe ನೋಡೋದು, ಯೂಟ್ಯೂಬಲ್ಲಿ ನೋಡೋದು, ಕುಕ್ ಮಾಡೋದು. cooking is an art. So it's been 6 years since we are married, right? And I'm an artist. Yeah baby, you are an artist. It's been, ನಂಗೆ ಇದೊಂದು ಇನ್ನೊಂದು ಹಾಕೊಡೋ ಚೆನ್ನಾಗಿದೆ, ಬಿಸಿ ಆಗ್ತಿದ್ರೆ. It's been 6 years together, and from the last 1 year is when we both are cooking together. It's like, oh, not a perfect couple, an ideal couple overnight. Things happen over the time. I always wanted a husband who cooks for me, just like how he might have had expectations on his wife. Yeah. It didn't happen again all of a sudden. Practice can make you lucky. That's why I became lucky. So this was about today's breakfast vlog. ಹೇಗೆ ಅನಿಸ್ತು ಹೇಳಿ, ರೆಸಿಪಿ ಟ್ರೈ ಮಾಡ್ತಿದ್ದೀರಾ ಹೇಳಿ. ಐ ನೋ ದ ರೆಸಿಪೀಸ್ ಮೈ ನಾಟ್ ಬಿ ವೆರಿ ಕ್ಲಿಯರ್, ಆ್ಯಂಡ್ ಇವತ್ತು ನಂಗೆ ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ದಟ್ಸ್ ದ ರೀಸನ್ ಐ ಆಮ್ ಟಾಕಿಂಗ್, ಬಿಕಾಸ್ ಐ ಡೋಂಟ್ ಲೈಕ್ ಟು ಮಚ್ ಟಾಕಿಂಗ್ ಇನ್ ದ ವಿಡಿಯೋ, ಬಟ್ ಐ ಥಿಂಕ್ ವ್ಲಾಗ್ದು ದಟ್ಸ್ ದ ಪಾಯಿಂಟ್ ಆಸ್ ವೆಲ್. ಸೊ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಸಮಥಿಂಗ್ ಹೆಲ್ದಿ, ಮನೇಲಿ ಯಾರಾದರೂ ಒಬ್ಬರು ಇನಿಷಿಯೇಟಿವ್ ತೊಗೋಬೇಕು. ಆ್ಯಂಡ್ ಸ್ಲೋಲಿ ದ ಪ್ರಾಸೆಸ್ ವಿಲ್ ಚೇಂಜ್, ಬಿಕಾಸ್ ನಮ್ಮ ಈಟಿಂಗ್ ಹ್ಯಾಬಿಟ್ಸ್ ಆ ಥರ ಇಲ್ಲದೆ ಇರೋದ್ರಿಂದ ಸ್ಲೋಲಿ ದ ಪ್ರಾಸೆಸ್ ವಿಲ್ ಚೇಂಜ್. ಗಿವ್ ಇಟ್ ಟೈಮ್ ಆ್ಯಂಡ್ ಎಂಜಾಯ್. ಸೊ ಇವತ್ತಿನ ವ್ಲಾಗ್ ಹೇಗೆ ಅನಿಸ್ತು ಕಮೆಂಟ್ಸಲ್ಲಿ ಹೇಳಿ, ಆ್ಯಂಡ್ ಇನ್ನಷ್ಟು ರೆಸಿಪೀಸ್ ಬೇಕಾ ಹೇಗೆ ಅನ್ನೋದನ್ನು ಕೂಡ ಶೇರ್ ಮಾಡಿ. ಐ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ಒನ್. ಬಾಯ್.